ಸರ್ವರಿಗೂ ನಮಸ್ಕಾರ. ನನ್ನ ಹೆಸರು ವಂದನಾ ಎಸ್. ನಾನು ಸರ್ಕಾರಿ ಶಾಲೆ ಶಿಕ್ಷಕಿ. ಮಾತು ಬೆಳ್ಳಿ ಮೌನ ಬಂಗಾರ ಎನ್ನುವಂತಹ ಗಾದೆ ಮಾತಿದೆ. ಆದರೆ ಈ ಸಭೆ ಸಮಾರಂಭಗಳಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಮಾತನ್ನು ಹೇಳೋದಿದೆಯಲ್ಲ, ಅದು ಬಂಗಾರಕ್ಕಿಂತ ಮೌಲ್ಯ. ಆ ಕೆಲಸವನ್ನು ಮಾಡುವವನೇ ನಿರೂಪಕ. ಹಾಗಾದರೆ ಈ ನಿರೂಪಕ ಅಂದರೆ ಯಾರು ಅಂತ ಕೇಳೋದಾದರೆ, ನಿರೂಪಕ ಎಂದರೆ ಕಾರ್ಯಕ್ರಮಕ್ಕೆ ದಿಕ್ಕನ್ನು ತೋರಿಸುವಂಥ ಒಬ್ಬ ನೈಜ ನಾಯಕ. ಅಂದರೆ ವೇದಿಕೆ ಮತ್ತು ಶ್ರೋತೃಗಳ ನಡುವೆ ಸೇತುವೆಯನ್ನು ನಿರ್ಮಾಣ ಮಾಡಿ ಅವರ ಮನಸ್ಸನ್ನು ತನ್ನತ್ತ ಹಿಡಿದಿಟ್ಕೊಳ್ಳುವಂತಹ ವ್ಯಕ್ತಿ ಏನಿದಾನಲ್ಲ, ಅವನೇ ನಿಜವಾದ ನಿರೂಪಕ. ಮಾತಿನ ಮಧುರತೆ ಮನ ಗೆಲ್ಲುತ್ತದೆ. ಆ ಮಧುರ ಮಾತಿನ ಮೂಲಕ ಕಾರ್ಯಕ್ರಮವನ್ನು ಜೀವಂತವಾಗಿಡುವವನೇ ಈ ನಿರೂಪಕ. ಅಂದರೆ ಕಾರ್ಯಕ್ರಮದ ಹರಿವನ್ನು ಕಾಪಾಡುವಂಥ ಮುಖ್ಯ ಸೂತ್ರಧಾರಿ ಏನಿದಾನಲ್ಲ, ಅವನೇ ನಿಜವಾದ ನಿರೂಪಕ ಆಗಿರ್ತಾನೆ. ಹಾಗಾದರೆ ನಿರೂಪಕನ ಕರ್ತವ್ಯಗಳೇನು? ನಿರೂಪಕನ ಕರ್ತವ್ಯಗಳು ಏನು ಅಂತ ನೋಡೋದಾದರೆ, ಒಂದು ಗಾದೆ ಮಾತಿದೆ, ಸಾಲಿಗೆ ಸಾಲು ಜೋಡಿಸಿದರೆ ಹಾರವಾಗುತ್ತದೆ ಅಂತ. ಹಾಗೆಯೇ ಕಾರ್ಯಕ್ರಮದ ಪ್ರತಿಯೊಂದು ಭಾಗವನ್ನು ಸರಿಯಾಗಿ ಜೋಡಿಸಿ ಅದನ್ನು ಶ್ರೋತೃಗಳ ಮುಂದೆ ಬಿಚ್ಚಿಡುವಂತಹ ಕೆಲಸ ಏನಿದೆ, ಅದು ನಿರೂಪಕನದು. ಅಂದರೆ ಕಾರ್ಯಕ್ರಮಕ್ಕೆ ಜೀವವನ್ನು ತುಂಬುವಂಥ ಕೆಲಸ ಈ ನಿರೂಪಕನಾಗಿರಬೇಕು. ಇನ್ನೊಂದು ನುಡಿಮುತ್ತು ಹೇಳುತ್ತೆ, ಗೌರವ ಕೊಟ್ಟವನು ಗೌರವ ಪಡೆಯುತ್ತಾನೆ ಅಂತ. ಅಂದರೆ ನಿರೂಪಕನು ಆ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನು ಪರಿಚಯಿಸುವಾಗ ಗೌರವಪೂರ್ಣ ಭಾಷೆಯನ್ನು ಬಳಸಿ ವೇದಿಕೆಯ ಮಾನ ಸಮ್ಮಾನವನ್ನು ಹೆಚ್ಚಿಸಬೇಕು ಅಂತ. ಸಮಯ ನಿಯಂತ್ರಣೆ ಕೂಡ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ನಿರೂಪಣೆಯಲ್ಲಿ. ಯಾಕಂದರೆ ಕಾಲ ಕಳೆದರೆ ಕಾರ್ಯ ವ್ಯರ್ಥ ಅನ್ನುವಂತಹ ಒಂದು ಮಾತಿದೆ. ಸಭೆಯ ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಯಕ್ರಮಗಳು ನಡೆಯುವಂತೆ ನೋಡಿಕೊಳ್ಳುವುದು ನಿರೂಪಕನ ಪ್ರಮುಖ ಕರ್ತವ್ಯ ಆಗಿರುತ್ತದೆ. ಶ್ರೋತೃಗಳ ಆಸಕ್ತಿಯನ್ನು ಕಾಪಾಡಿಕೊಳ್ಳೋದೇನಿದೆಯಲ್ಲ, ಅದು ನಿರೂಪಕನ ಪ್ರಮುಖ ಧ್ಯೇಯ ಆಗಿರಬೇಕು. ವೇದಿಕೆಯ ಮುಂದೆ ಕೂತಂತಹ ಜನರ ಮನಸ್ಸನ್ನು ತನ್ನತ್ತ ಕೇಂದ್ರೀಕೃತ ಮಾಡಿಕೊಂಡು ಅವರಲ್ಲಿ ಆಸಕ್ತಿ ಮೂಡಿಸುವಂತಹ ಮಾತನ್ನು ಬಳಸಿ ಕಾರ್ಯಕ್ರಮವನ್ನು ಜೀವಂತವಾಗಿಡಬೇಕು. ಕೇಳುವವನು ಕಲಿಯುವನು, ಕಲಿಯುವವನು ಕಲಿಸುವವನು ಎನ್ನುವಂತಹ ಮಾತಿದೆ. ನಾವು ಹೇಳುವಂಥ ಮಾತು ಮುಂದಿರುವಂತಹ ಜನರ ಮನಸ್ಸನ್ನು ನಮ್ಮತ್ತ ಸೆಳೆಯುವಂತೆ ಮಾಡಿಕೊಳ್ಳುವಂತೆ ಇರಬೇಕು. ಸಭೆಯ ಶಿಸ್ತನ್ನು ಕಾಪಾಡುವುದು. ಮಾತಿಗೆ ಮಿತಿ ಇದ್ದರೆ ಎಲ್ಲರ ಮಾನ ಕೂಡ ಹೆಚ್ಚುತ್ತದೆ. ಅದರಲ್ಲಿ ನಿರೂಪಕನೂ ಹೊರತಾಗಿಲ್ಲ. ಒಬ್ಬ ನಿರೂಪಕ ಅತಿಯಾದ ಮಾತುಗಳಿಂದಲ್ಲ, ಸರಿಯಾದ ಮಾತುಗಳಿಂದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕೊಂಡೊಯ್ಯಬೇಕು. ಹಾಗಾದರೆ ಸಭೆ ಸಮಾರಂಭಗಳಲ್ಲಿ ನಿರೂಪಕನ ಪಾತ್ರ ಏನು? ಪ್ರಮುಖವಾಗಿ ಕಾರ್ಯಕ್ರಮವನ್ನು ಆರಂಭಿಸುವುದಾಗಿರ್ಬೋದು, ಅತಿಥಿಗಳ ಪರಿಚಯ ಮಾಡುವುದಾಗಿರ್ಬೋದು, ಕಾರ್ಯಕ್ರಮಗಳನ್ನು ಸರಾಗವಾಗಿ ಕೊಂಡೊಯ್ಯೋದಾಗಿರ್ಬೋದು, ಸೂಕ್ತ ನುಡಿಮುತ್ತುಗಳು ಶುಭ ನುಡಿಗಳ ಬಳಕೆ ಆಗಿರ್ಬೋದು, ಶಿಸ್ತಿನ ವಾತಾವರಣ ನಿರ್ಮಾಣ ಮಾಡೋದಾಗಿರ್ಬೋದು, ವೇದಿಕೆ ಮುಂದಿರುವಂಥ ಜನರನ್ನು ತನ್ನತ್ತ ಸೆಳೆಯೋದಾಗಿರ್ಬೋದು, ಅವನ ಮಾತಿನ ಮೂಲಕ ಹಿಡಿದಿಟ್ಕೊಳ್ಳೋದಾಗಿರ್ಬೋದು, ಸಮಾರೋಪ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ನಿರೂಪಕನ ಮಹತ್ವದ ಕಾರ್ಯಗಳು ಅಂತ ನಾವು ಹೇಳ್ಬೋದು. ಇವೆಲ್ಲವುಗಳಲ್ಲೂ ಕೂಡ ನಿರೂಪಕ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಉದಾಹರಣೆಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾಷಣಗಳಲ್ಲಿ ಸರಳತೆ ಮತ್ತು ನುಡಿಮುತ್ತಿನ ಬಳಕೆ ಬಹಳ ಅತ್ಯಂತ ಹೆಚ್ಚಾಗಿ ಶ್ರೋತೃಗಳನ್ನು ಅವರ ಹತ್ರ ಸೆಳೆಯುವಂತೆ ಮಾಡ್ತಾ ಇತ್ತಂತೆ. ಯಾಕೆ ಈ ನುಡಿಮುತ್ತುಗಳು ಅತ್ಯಂತ ಮಹತ್ವ ಪಾತ್ರವನ್ನು ವಹಿಸ್ತವೆ ಅಂದರೆ, ನಾವು ಆಡುವಂತಹ ಮಾತುಗಳಿಗೆ ಮೆರುಗು ಬರುತ್ತೆ, ಜೊತೆಗೆ ಶ್ರೋತೃಗಳ ಮನಸ್ಸನ್ನು ಕೂಡ ಅತ್ಯಂತ ಹೆಚ್ಚಾಗಿ ನಮ್ಮ ಹತ್ರ ಸೆಳೆಯುವಂತೆ ಮಾಡುತ್ತದೆ. ಜೊತೆಗೆ ನಾವು ಹೇಳುವಂಥ ಸಂದೇಶ ಏನಿದೆ, ಅದು ಅತ್ಯಂತ ಪ್ರಭಾವಶಾಲಿಯಾಗಿ ಆ ಕೇಳುಗನ ಮನಸ್ಸನ್ನು ತಟ್ಟತ್ತೆ. ಉದಾಹರಣೆ, ಸ್ವಾಗತ ವೇಳೆಗೆ ನಾವು ಅತಿಥಿ ದೇವೋಭವ ಅಂತ ಹೇಳೋದಾಗಿರ್ಬೋದು, ಸಮಯದ ಕುರಿತಾಗಿ ಕಾಲವೇ ಸರ್ವವನ್ನು ಕಲಿಸುತ್ತದೆ ಅನ್ನುವಂಥ ಮಾತಿರ್ಬೋದು, ಸಮಾರೋಪದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ, ನಾವೆಲ್ಲರೂ ಒಂದೇ, ಜೈ ಭಾರತ ಮಾತೆ ಅನ್ನುವಂತಹ ಮಾತುಗಳಿರ್ಬೋದು. ಅವೆಲ್ಲವೂ ಕೂಡ ವೇದಿಕೆ ಮುಂದಿರುವಂಥ ಜನರನ್ನು ಅತ್ಯಂತ ಹೆಚ್ಚಾಗಿ ನಮ್ಮ ಹತ್ರ ಸೆಳೆಯುವಂತೆ ಮಾಡುತ್ತದೆ. ಕೊನೆಗೆ ಹೇಳೋದಾದರೆ, ಮಾತು ಮನಗೆಲ್ಲಲಿ, ನಡೆ ಮಾನ ಉಳಿಸಲಿ. ಒಬ್ಬ ಉತ್ತಮ ನಿರೂಪಕ ಸರಿಯಾದ ಮಾತು, ಸರಿಯಾದ ವ್ಯಕ್ತಿತ್ವ, ಸರಿಯಾದ ನಡತೆ, ಸರಿಯಾದ ಸಮಯದ ಮೂಲಕ ಒಂದು ಕಾರ್ಯಕ್ರಮವನ್ನು ಸುಂದರಗೊಳಿಸುತ್ತಾನೆ, ಒಂದು ಸಭೆಯನ್ನು ಸಾರ್ಥಕಗೊಳಿಸುತ್ತಾನೆ. ಧನ್ಯವಾದಗಳು.